ಬುಕ್ಕಾಪಟ್ಟಣ ಉದ್ಭವ ಗಣಪತಿ ರಥೋತ್ಸವ ಸಂಪನ್ನ. ಶಿರಾ ತಾಲೂಕು ಬುಕ್ಕಾಪಟ್ಟಣದಲ್ಲಿ ಪ್ರತಿ ವರ್ಷ ಏಕಾದಶಿ ಮಾಸದ ದ್ವಾದಶಿಯಂದು ನಡೆಯುವ ಉದ್ಭವ ಗಣಪತಿಯವರ ರಥೋತ್ಸವ ಸಂಪನ್ನಗೊಂಡಿತು. ಬುಕ್ಕಾಪಟ್ಟಣದ ರಾಮ ಮಂದಿರದಲ್ಲಿ ಗಣಹೋಮ, ನವಗ್ರಹ ಹೋಮ ಸೇರಿದಂತೆ ಹಲವು ಪೂಜಾ ವಿಧಿವಿಧಾನಗಳನ್ನು ನಡೆಸಿದ ನಂತರ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಲಾಯಿತು. ಬುಕ್ಕಾಪಟ್ಟಣದಿಂದ ಹೊರವಲಯದಲ್ಲಿರುವ ವಿನಾಯಕ ನಗರದ ಉದ್ಭವ ಗಣಪತಿ ದೇವಸ್ಥಾನದವರೆಗೆ ಸ್ವಾಮಿಯ ಉದ್ಭವ ಮೂರ್ತಿಯನ್ನ ರಥದಲ್ಲಿ ಕೂರಿಸಿ ಎಳೆದು ತರಲಾಯಿತು. ನಂತರ ಪೂಜಾ ವಿಧಿವಿಧಾನಗಳು ನೆರವೇರಿಸಿ ಸ್ವಾಮಿಗೆ ಹಾಕಿದ್ದ ಹಾರಗಳನ್ನು ಬಹಿರಂಗವಾಗಿ ಹರಾಜನ್ನ ಹಾಕಲಾಯಿತು. ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿಸಿ ಸ್ವಾಮಿಯವರ ತೇರನ್ನು ಬುಕ್ಕಾಪಟ್ಟಣ ಊರ ಬಾಗಿಲಿನ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಎಳೆದು ತರಲಾಯಿತು. ರಥೋತ್ಸವದ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಅಲಂಕಾರ ಕೂಡ ಮಾಡಲಾಗಿತ್ತು. ಬುಕ್ಕಾಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳ ಸಾವಿರಾರು ಜನ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ದೇವರಿಗೆ ಭಕ್ತಿಯಿಂದ ಹಣ್ಣುಕಾಯಿಗಳನ್ನು ಸಮರ್ಪಿಸಿದರು. ಏಕಾದಶಿ ತೇರು ಎಂದೇ ಪ್ರಸಿದ್ಧವಾದ ಗಣಪತಿ ರಥೋತ್ಸವಕ್ಕೆ ಹೊಸದಾಗಿ ಮದುವೆಯಾದ ನವ ವಧು ವರರು ಈ ದಿನ ಗ್ರಾಮಕ್ಕೆ ಆಗಮಿಸಿ ಸ್ವಾಮಿಯ ರಥಕ್ಕೆ ಬಾಳೆಹಣ್ಣು ಹಾಗೂ ಹೂವುಗಳನ್ನು ಸಮರ್ಪಿಸಿದಲ್ಲಿ ತಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಎಂಬ ನಂಬಿಕೆಯಿಂದ ನೂರಾರು ಜನ ನವ ವಧು ವರರು ದೇವರಿಗೆ ಹಣ್ಣುಕಾಯಿಗಳನ್ನು ಅರ್ಪಿಸಿದರು. ಗ್ರಾಮದ ಮುಖಂಡರಾದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಆರ್ ಮಂಜುನಾಥ್, ಶಾಂತಕುಮಾರ್, ಶಿವಕುಮಾರ್, ಬಿಆರ್ಎಂ ಸತ್ಯನಾರಾಯಣ, ಹೊಸಪಳ್ಳಿಯ ರಂಗನಾಥ್, ದೊಡ್ಡ ಸಿದ್ದಪ್ಪ, ದಯಾನಂದ್, ಮುದ್ದು ಗಣೇಶ್, ಶಿವಕುಮಾರ್, ಚಲನಚಿತ್ರ ನಿರ್ದೇಶಕ ಬುಕ್ಕಾಪಟ್ಟಣ ವಾಸು, ನಿವೃತ್ತ ಸೈನಿಕ ಸುಬ್ರಹ್ಮಣ್ಯ, ಕಿಶನ್ ಕುಮಾರ್, ನವೀನ್ ಕುಮಾರ್, ತಳವಾರ, ಓರಕ್ಕೆರಪ್ಪ, ಮಂಜುನಾಥ, ಮುದ್ದುರಾಜು ಸೇರಿದಂತೆ ಶ್ರೀ ಉದ್ಭವ ಗಣಪತಿ ಸೇವಾ ಸಮಿತಿ ಸದಸ್ಯರು, ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಸಿಬ್ಬಂದಿ, ಗ್ರಾಮಸ್ಥರು, ಭಕ್ತಾದಿಗಳು ಹಾಜರಿದ್ದರು.